ನನ್ನ ಹೆಸರು ಹೇಮಂತ್ ಅಂತ. ನಮ್ಮದು ಅತ್ತಿಬೆಲೆ ವಿಲೇಜು, ಸುಲಿಬೆಲೆ ಪೋಸ್ಟು, ಹೊಸಕೋಟೆ ತಾಲೂಕು, ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಟ್ ಬರುತ್ತೆ. ನಮ್ಮದು ಈ ಪ್ಲಾಟ್ ಬಂದು 3 acres ಇದೆ. 3 acresಲ್ಲಿ 1200 ಪ್ಲ್ಯಾಂಟ್ಸ್ ಇದೆ. ನಮ್ಮದು ಪ್ಲ್ಯಾಂಟ್ ಟು ಪ್ಲ್ಯಾಂಟು ಏನು ರೋಸ್ ಬಂದು 13 ಫೀಟಿಗೆ ಮಾಡಿದ್ದೀವಿ. ಪ್ಲ್ಯಾಂಟ್ ಟು ಪ್ಲ್ಯಾಂಟು ಡಿಸ್ಟೆನ್ಸು ರೋಸಲ್ಲಿ ಡಿಸ್ಟೆನ್ಸ್ ಬಂದು 8 ಫೀಟಿಗೆ ಮಾಡಿದ್ದೀವಿ. ನಾವು ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಮುಂಚೆನೇ ಬೆಡ್ನ ರೈಸ್ ಮಾಡಿ ಆಮೇಲೆ ಪ್ಲ್ಯಾಂಟ್ ಮಾಡಿದ್ದು. ಪ್ಲ್ಯಾಂಟ್ ಮಾಡಬೇಕಾದ್ರೆ ಸಿಂಗಲ್ ನ್ಯಾಟ್ರಲ್ ಹಾಕಿ ಡ್ರಿಪ್ಪರು ಒಂದು ಗಿಡಕ್ಕೆ ಬುಡದತ್ರ ಮಾತ್ರ ಡ್ರಿಪ್ಪರ್ ಹಾಕಿದ್ವಿ. ಆಮೇಲೆ ಸ್ವಲ್ಪ ಗಿಡ ರೂಟ್ಸ್ ಎಲ್ಲ ಸ್ವಲ್ಪ ಬ್ರಾಡ್ ಆದಮೇಲೆ ಡ್ರಿಪ್ಪರ್ನ ಡಬಲ್ ಡ್ರಿಪ್ಪರಾಗಿ ಮಾಡಿದ್ವಿ ಒಂದು ಅದೇ ಲ್ಯಾಟ್ರಲ್ಗೆ. ಆಮೇಲೆ ಒಂದು 4 ಮಂತ್ಸ್ಗೆ 4 to 5 ಮಂತ್ಸ್ ಆದಮೇಲೆ ಫೀಡಿಂಗ್ ಕೊಟ್ವಿ, ಏನು ಕಾಂಪೋಸ್ಟ್ ಎಲ್ಲ ಫೀಡಿಂಗ್ ಕೊಟ್ವಿ. ಆಗ ಸೈಡಲ್ಲಿ ಹಾಕಿ ಸೆಂಟ್ರಲ್ಲು ಸೈಡಲ್ಲಿ ಸುತ್ತು ಹಾಕಿದ್ವಿ. ಆಗ ಇದೊಂದು ಇನ್ಲೈನ್ ಲ್ಯಾಟ್ರಲ್ಲು ಮತ್ತು ಹತ್ತು ಕಡೆ ಒಂದು ಇನ್ಲೈನ್ ಲ್ಯಾಟ್ರಲ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ, ಏನು ಎಲ್ಲ ರೂಟ್ಸ್ಗೂ ವಾಟರ್ ಸಫಿಷಿಯೆಂಟಾಗಿ ಸಿಕ್ಕಲಿ ಅಂತ. ಈಗ ಒಂದು ಹೊಸ ಪ್ಲ್ಯಾಂಟೇಷನ್ ಮತ್ತೆ ಮಾಡಿದ್ದೀವಿ. ಅದು 1700 ಪ್ಲ್ಯಾಂಟ್ಸ್ ಇದೆ. ಅದು ಜೈನ್ ವೆರೈಟಿದು ಜೈನ್ ಅವ್ರದ್ದು ಬಾಗ್ವಾನೇ ಇದೆ. ಅದು ಶ್ರೀನಿಧಿ ಆಗ್ರೋ ಕೆಮಿಕಲ್ಸ್ ಕಡೆಯಿಂದನೇ ಬುಕ್ ಮಾಡಿ ತೊಗೊಂಡ್ವಿ. ಅದು ಈಗ ಒಂದು 6 ಮಂತ್ಸ್ ಹತ್ತತ್ರ ಆಗಿದೆ ಅದು ಪ್ಲ್ಯಾಂಟೇಷನ್ ಮಾಡಿ. ಅದು ಸೇಮ್ ಇದೇ ಥರನೇ ಮೊದಲೇ ಬೆಡ್ಡೆಲ್ಲ ರೈಸ್ ಮಾಡಿ ಸಿಂಗಲ್ ನ್ಯಾಟ್ರಲ್ ಹಾಕಿ ಆಮೇಲೆ ಅದರ ಲ್ಯಾಟ್ರಲ್ಗೆ ಡ್ರಿಪ್ಪರ್ ಮತ್ತು ಡಬಲ್ ಮಾಡಿ ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ನಾವು ಕನ್ಸಲ್ಟೆಂಟ್ ಅಂತ ಬಂದರೆ ರಾಘವೇಂದ್ರ ಸರ್ ಹತ್ರ ಹೋಗ್ತೀವಿ. ರಾಘವೇಂದ್ರ ಸರ್ ಅವರು ನಮಗೆ ಇವಾಗ ಏನಾದರೂ ಒಂದು ಇನ್ಫೆಸ್ಟೇಷನ್ ಏನಾದರೂ ಕಾಣಿಸಿದೆ ಅದನ್ನು ಅವ್ರು ಫೋಟೋ ವಾಟ್ಸಪ್ ಮುಖಾಂತರ ಫೋಟೋ ಕಳಿಸ್ಕೊಟ್ಟಾಗೂ ಅವ್ರು ಅದನ್ನು ನೋಡಿ ಫೀಡ್ಬ್ಯಾಕ್ ಕೊಡ್ತಾರೆ. ಮತ್ತು ರೆಗ್ಯುಲರಾಗಿ ಮಂತ್ಲಿ ವೈಸು ಒಂದ್ಸಲಿ ಫೀಲ್ಡ್ ವಿಸಿಟ್ ಮಾಡಿ ತೋಟ ಯಾವ ಥರ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನೆಕ್ಸ್ಟ್ ಯಾವ ಥರ ಮಳೆ ಬರೋ ಚಾನ್ಸಸ್ ಯಾವ ಥರ ಇರುತ್ತೆ ಅದಕ್ಕೆ ನೋಡ್ಕೊಂಡು ಸಫಿಷಿಯೆಂಟಾಗಿ ನೀರು ಹೆಂಗೆ ಕೊಡಬೇಕು ಏನು ಅಂತೆಲ್ಲ ಮೊದಲೇ ಹೇಳ್ತಾರೆ. ಮತ್ತು ಇದು ಅಷ್ಟೇ, ನ್ಯೂಟ್ರಿಷನ್ಸು ಅಷ್ಟೇ ರೆಗ್ಯುಲರಾಗಿ ಹೋಗ್ತಾ ಇರಬೇಕು. ಅಂದರೆ ಜಾಸ್ತಿ ಕೊಡಬೇಡ ಅಂತಲೂ ಹೇಳ್ತಾರೆ. ಅಂದರೆ ಚಿಕ್ಕದಾಗೆ ಫೀಡಿಂಗು ಒಂದೇ ಸಲ ಒಂದು ಅರ್ಧ ಮೂಟೆ ಕೊಡೋ ಬದಲು ಚಿಕ್ಕದಾಗಿ ಒಂದು ಇಂಟರ್ವಲ್ಸ್ ಜಾಸ್ತಿ ಮಾಡ್ಕೊ ಅಂತಲೂ ಹೇಳಿ ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಾನು ಅತ್ತಿಬೆಲೆ ಗ್ರಾಮ ಮುನೇಗೌಡರ ತೋಟದಲ್ಲಿದ್ದೀನಿ. ಅವ್ರ ಮಗ ಹೇಮಂತ್ ಅವ್ರು ನಮ್ಮ ಜೊತೆ ಇದ್ದಾರೆ ಇಲ್ಲಿ. ಇವ್ರದ್ದು 2ನೇ ವರ್ಷದ ಬೆಳೆ. ಏಪ್ರಿಲ್ 5 ಇವ್ರದ್ದು ಮೊದಲನೇ ನೀರು ಕೊಟ್ಟಿದ್ದು ಚಾಟ್ನಿ ಆದ ನಂತರ. ಇವತ್ತು ನೋಡ್ಬೋದು ನಾವು ಈಗ ಆಲ್ರೆಡಿ ಈಗ 4 ತಿಂಗಳು 15 ದಿನ ಆಗಿದೆ ಈ ಬೆಳೆಗೆ. ಇನ್ನು ಇವ್ರದ್ದು ಹಾರ್ವೆಸ್ಟಿಂಗ್ಗೆ ಒಂದು 45ರಿಂದ 50 ದಿನ ಟೈಮ್ ಇದೆ. ಇವತ್ತು ಇವ್ರ ತೋಟದಲ್ಲಿ ಈಗ ಹೇಮಂತ್ ಅವ್ರು ಹೇಳ್ತಾ ಇದ್ರು ಆಗಲೇ ಡಬಲ್ ಲ್ಯಾಟ್ರಲ್ ಸಿಸ್ಟಮ್ಮು. ಈಗ ಇನ್ನೂ ಅಡ್ವಾನ್ಸ್ ಆಗಿ ತ್ರಿಬಲ್ ಲ್ಯಾಟ್ರಲ್ ಸಿಸ್ಟಮ್ ಮಾಡಿದೆ ಈ ತೋಟದಲ್ಲಿ. ತ್ರಿಬಲ್ ಲ್ಯಾಟ್ರಲ್ ಸಿಸ್ಟಮ್ ಅಂದರೆ 2 ಇನ್ಲೈನ್ ಇರುತ್ತೆ. 1.5 ಅಡಿ ಇಲ್ಲ 1.25 ಅಡಿಗೆ ಒಂದು ಡ್ರಿಪ್ಪರ್ ಇರುತ್ತೆ. ಅದು 2 to 4 LPH ಲೀಟರ್ಸ್ ಪರ್ ಅವರ್ ಡ್ರಿಪ್ಪರ್ ಹಾಕಿದ್ದಾರೆ. ಮತ್ತು ಅದೇ ಮಧ್ಯದಲ್ಲಿ ಒಂದು ಆನ್ಲೈನ್ ಇದೆ, ಅದಕ್ಕೆ 2 ಡ್ರಿಪ್ಪರ್ ಇದೆ. ಅದು 8 LPH, ಅದು ಕಡೆ 8 ಲೀಟ್ರ್ ಡ್ರಿಪ್ಪರು, ಇದು ಕಡೆ 8 ಲೀಟ್ರ್ ಡ್ರಿಪ್ಪರ್ ಇದೆ. ಇದ್ರದ್ದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂತಂದರೆ, ಇವಾಗ ಯಾವುದೇ ಗಿಡ ಆಗಲಿ ಅದ್ರ ಬೆಳವಣಿಗೆಗೆ ರೂಟ್ಸು ಗಿಡದ ಸುತ್ತಲೂ ಬೆಳವಣಿಗೆ ಆಗ್ತಾ ಇರ್ತದೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ಜನ ಇನ್ನೂ ರೈತರು ಸಿಂಗಲ್ ಲ್ಯಾಟ್ರಲ್ ಸಿಸ್ಟಮಲ್ಲಿ 2 ಡ್ರಿಪ್ಪರ್ ಮೆಥಡಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಅದರಿಂದ ನಮಗೆ ಈಗ ನಮ್ಮದೆಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಸೆಟ್ಟಿಂಗ್ ನಡೀತಾ ಇರೋದ್ರಿಂದ ಹೈ ಟೆಂಪ್ರೇಚರ್ ಇರುತ್ತೆ, ನೀರಿನ ತುಂಬ ಜಾಸ್ತಿ ಇರುತ್ತೆ. ನೀವು 2 ಡ್ರಿಪ್ಪರಲ್ಲಿ ನೀವು ನೀರು ಕೊಟ್ಟಾಗ ಗಿಡಕ್ಕೆ ಬೇಕಾಗಷ್ಟು ನೀರು ಸಾಕಾಗೋದಿಲ್ಲ. ಅದರಿಂದ ನಿಮ್ಗೆ ಸರಿಯಾದ ರೀತಿ ಗಿಡದಲ್ಲಿ ಹಣ್ಣು ಸೆಟ್ಟಿಂಗು ಬರೋದಿಲ್ಲ, ಮತ್ತು ತಿರುಗಿ ಕ್ವಾಲಿಟಿ ಫ್ಲವರ್ಸ್ ಕೂಡ ಪ್ರೊಡಕ್ಷನ್ ಆಗೋದಿಲ್ಲ. ಮುಖ್ಯವಾಗಿ ಹಣ್ಣಿನ ಬೆಳವಣಿಗೆ ಹಂತದಲ್ಲಿ ಕಂಡುಬರ್ತಕ್ಕಂಥ ಕೀಟ ಅಂದರೆ ಹಣ್ಣು ಕೊರಕ. ಅದನ್ನು ಅನಾರ್ ಬಟರ್ಫ್ಲೈ ಅಂತ ಕೂಡ ಕರಿತೀವಿ. ಇದರ ಸೈಂಟಿಫಿಕ್ ನೇಮು ವೀರಶೋಳ ಐಸೋಕ್ರೈಟಸ್ ಅಂತ. ಇದು ಹಣ್ಣಿನ ಮುಂಭಾಗದಲ್ಲಿ ಮೊಟ್ಟೆ ನೀಡ್ತದೆ. ತದನಂತರ ಮರಿಹುಳುಗಳು ಹಣ್ಣನ್ನು ಕೊರೆದು ಹಣ್ಣನ್ನು ಡ್ಯಾಮೇಜ್ ಮಾಡ್ತವೆ. ಇದು ಹೆಚ್ಚಾಗಿ ಎಲ್ಲಿ ನಮಗೆ ಹಣ್ಣುಗಳು ಕೂಡಿರುತ್ತೆ, ಸ್ಪ್ರೇ ಕವರೇಜ್ ಸರಿಯಾಗಿ ಆಗೋದಿಲ್ಲ ಅಂಥ ಜಾಗದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅಲ್ಲಿ ಮೊಟ್ಟೆ ಹಾಕ್ತದೆ, ಅಲ್ಲಿಂದ ನಮಗೆ ಫ್ರೂಟ್ ಬೋರರ್ ಒಳಗಡೆ ಎಂಟ್ರಿ ಆಗಿ ಈ ಥರ ಹಣ್ಣು ನಮಗೆ ಡ್ಯಾಮೇಜ್ ಆಗೋದು ಕಾಣ್ತದೆ. ಇದಕ್ಕೆ ಮುಖ್ಯವಾಗಿ ನಾವು ಸಾಕಷ್ಟು ಕೆಮಿಕಲ್ಸ್ ಇದೆ ಮಾರ್ಕೆಟಲ್ಲಿ. ಕೊರಾಜನ್ ಅಂತ ಏನು ಹೇಳ್ತೀವಿ, FMC ಕಂಪ್ನಿದು 0.3 ml per liter ರೆಕಮೆಂಡ್ ಮಾಡ್ತೀವಿ. ಡೆಲಿಗೇಟ್ 0.8 ml per liter. ಈಗ ಅದರ ಥರನೇ ನಮಗೆ ಈಗ ಎಕ್ಸ್ಪೋನಸ್ ಇದೆ BASF ಕಂಪ್ನಿದು 25 ml per 200 ಲೀಟರ್ಸ್ ಆಫ್ ವಾಟರು. ಅದು ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತದೆ. ತ್ರಿಪ್ಸು ಮತ್ತು ತಿರುಗಿ ನಮಗೆ ಏನು ಈ ಹುಳದ ಮೇಲೆ ಕೂಡ ಕೆಲಸ ಮಾಡ್ತದೆ. ಅದೇ ಸೌತ್ ವೆಸ್ಟ್ ಮಾನ್ಸೂನ್ ಸೆಟ್ ಆದಾಗ
ಏನು ಗಾಳಿ ಜಾಸ್ತಿ ಇರ್ತದೆ ನಮಗೆ, ಏನು ಪಶ್ಚಿಮದಿಂದ ಉತ್ತರಕ್ಕೆ ಗಾಳಿ ಬೀಸ್ತಾ ಇರ್ತದೆ. ಈ ಗಾಳಿ ಇರೋ ಸಮಯದಲ್ಲಿ ನಮಗೆ ಈ ಫ್ರೂಟ್ ಬೋರರು ಬಾಧೆ ತುಂಬ ಕಂಡುಬರ್ತದೆ. ಈಗ ದಾಳಿಂಬೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ರೈತರು ಏನು ಮಾಡ್ತಾರೆ ಅಂತಂದರೆ, ಈಗ ಅವಶ್ಯಕತೆ ಇದೆಯೋ ಇಲ್ವೋ ಒಂದು ಏನು ಕಂಟಿನ್ಯೂಸ್ ಆಗಿ ಅದನ್ನು ಅಲ್ಲಿ ಮಾನಿಟ್ರ್ ಮಾಡಿರೋದಿಲ್ಲ. ಈಗ ಏನು ಒಂದು ಯಾರೋ ಒಂದು ಸ್ನೇಹಿತರು ಇಲ್ಲ ಪಕ್ಕದಲ್ಲಿ ಬೆಳೆದಿರ್ತಕ್ಕಂಥ ರೈತರ ಮೇಲೆ ಮಾಹಿತಿ ತೊಗೊಂಡು ಏನು ಕಂಟಿನ್ಯೂಸ್ ಸ್ಪ್ರೇಸ್ ಕೊಡ್ತಾ ಇರ್ತಾರೆ. ನಮ್ಮ ಮುಖ್ಯವಾಗಿ ರೈತರಿಗೆ ಒಂದು ಸಜೆಷನ್ ಏನಂದರೆ, ಅವಶ್ಯಕತೆ ಇದ್ದರೆ ಮಾತ್ರ ನಿಮ್ಗೆ ಅವಶ್ಯಕತೆಗೆ ತಕ್ಕದಾದ ರೀತಿಯಾದ ಒಂದು ಕೀಟನಾಶಕಗಳನ್ನ ಮತ್ತು ತಿರುಗಿ ಏನು ಶಿಲೀಂಧ್ರನಾಶಕಗಳನ್ನ ಬಳಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಸ್ನೇಹಿತರೆ, ಹಾಗೆ ಇವಾಗ ನೀವು ನೋಡ್ಬೋದು ಇಲ್ಲಿ ಇವರು ಹೇಮಂತ್ ಅವರು ಅವ್ರ ತೋಟದಲ್ಲಿ ಬರ್ಡ್ ನೆಟ್ ಹಾಕಿದ್ದಾರೆ. ಇದ್ರದ್ದು ಒಂದು ಮುಖ್ಯವಾಗಿ ಇದು ದಾಳಿಂಬೆ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಒಂದು ಹಣ್ಣು ಡ್ಯಾಮೇಜ್ ಆದರೂ ಕೂಡ ನಮಗೆ ಒಂದು 50 ರೂಪಾಯಿವರೆಗೂ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮುಖ್ಯವಾಗಿ ಗಿಳಿಗಳಿಂದ ನಮಗೆ ತೊಂದರೆ ಆಗ್ತದೆ, ನೈಟ್ ಬಾವಲಿಗಳಿಂದ ತೊಂದರೆ ಆಗ್ತದೆ. ಅದೇ ರೀತಿ ನಮಗೆ ಫ್ರೂಟ್ ಸಕ್ಕಿಂಗ್ ಮಾತ್, ಸೊ ಅದರಿಂದ ಕೂಡ ನಮಗೆ ರಕ್ಷಣೆ ಸಿಗ್ತದೆ. ಇದರಲ್ಲಿ 2 ಕ್ವಾಲಿಟಿ ಬಲೆ ಇರ್ತದೆ. ಒಂದು ತುಂಬ ಸಣ್ಣದಾದ ನೆಟ್ ಇರ್ತದೆ, ಇನ್ನೊಂದು ದೊಡ್ಡದಾದ ನೆಟ್ ಇರ್ತದೆ. ಅವ್ರ ಅವಶ್ಯಕತೆಗೆ ತಕ್ಕಂಗೆ ರೈತರು ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಈ ತೋಟದಲ್ಲಿ. ಇದು ಎಕರೆಗೆ ಒಂದು 6,000 ದಿಂದ 20,000ವರೆಗೂ ನಿಮಗೆ ಬಲೆ ಕ್ವಾಲಿಟಿ ಮತ್ತು ತಿರ್ಗಿ ಬಲೆ ಸೈಜ್ ಮೇಲೆ ಇವತ್ತು ಅಳವಡಿಸ್ತಾ ಇದ್ದಾರೆ. ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಫ್ರೂಟ್ ಡ್ಯಾಮೇಜಸ್ಸು ತುಂಬ ಕಡಿಮೆ ಮಾಡ್ಕೋಬೋದು. ಹೇಮಂತ್ ಅವರ ತೋಟದಲ್ಲಿ ಈ ನೆಟ್ಟು ಹಾಕ್ಕೊಂಡಿದ್ದಾರೆ. ಇದರಿಂದ ನಿಮಗೆ ಫ್ರೂಟ್ ಸಕ್ಕಿಂಗ್ ಮಾತಿಂದನೂ ನಿಯಂತ್ರಣ ಸಿಗುತ್ತೆ. ಈ ಫ್ರೂಟ್ ಸಕ್ಕಿಂಗ್ ಮಾತ್ದು ಈ ಮರಿಗಳು ಕ್ಯಾಟರ್ಪಿಲ್ಲರ್ಸ್ ಅಂತೀವಿ, ಅದು ಬೇರೆ ಕಡೆ ಬೇರೆ ಗಿಡದ ಮೇಲೆ ತಿಂದು ಬೆಳೆಯುತ್ತದೆ. ಆದರೆ ಆ ಚಿಟ್ಟುಗಳು ಮಾತ್ರ ರಾತ್ರಿ ಹೊತ್ತು ಇಂಥ ತೋಟಗಳು ಬಂದು ಈ ಬೆಳೆದಿರೋ ಕಾಯಿ ಮೇಲೆ ಕೂತ್ಕೊಂಡು ರಸ ಹೀರುತ್ತೆ. ಅದರಿಂದ ಏನಾಗುತ್ತೆ, ಅದು ಅಲ್ಲಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ರೋಗ ಬಂದು ಅದು ಬಿದ್ದೋಗುತ್ತೆ. ಆ್ಯಂಡ್ ರೈತರು ಕೆಲವರೆಲ್ಲ ಸಿಂಪರಣೆ ಮಾಡ್ತಾರೆ, ನೀಮ್ ಸಿಂಪರಣೆ ಮಾಡ್ತಾರೆ, ಹೊಗೆ ಹಾಕ್ತಾರೆ. ಬಟ್ ಇದರಿಂದ ಎಲ್ಲ ನಮಗೆ ಒಳ್ಳೆಯ ನಿಯಂತ್ರಣ ಸಿಗೋದಿಲ್ಲ. ಸೊ ಈ ಬಲೆ ಹಾಕೋದು ಬೆಸ್ಟು. ಇದರಿಂದ ಏನಂದರೆ ಇದು ಕಾಸ್ಟ್ ಎಫೆಕ್ಟು, ಅಂದರೆ ಇದಕ್ಕೆ ನಮ್ಮ ಖರ್ಚು, ಬಲೆದು ಖರ್ಚು ಜಾಸ್ತಿ ಇದ್ರೂ ನಿಮಗೆ ಬೇರೆ ರೀತಿ ನೋಡಿದರೆ ಇದು ಕಡಿಮೆನೇ ಒಂದು. ಇನ್ನೊಂದು, ಇದರಲ್ಲಿ ಏನು ವಿಷಾಂಶ ಹೋಗಲ್ಲ ಹಣ್ಣು. ಇದು ನಾವು ಕಾಯಿ ಕೀಳಕ್ಕೆ ಮುಂಚೆ ಬರೋ ಒಂದು ಚಿಟ್ಟೆ, ಅದಕ್ಕೆ ಇದರಲ್ಲಿ ಏನು ಔಷಧಿ ಹೊಡಿಬಾರ್ದು. ಸೊ ಈ ಟೆಕ್ನಾಲಜಿ ನಮ್ಮ ರಾಘವೇಂದ್ರ ಅವರು ಇವರಿಗೆ ಹೇಳಿಕೊಟ್ಟು ಅವರು ಹೇಳಿರುವ ಮಾಹಿತಿ ಪ್ರಕಾರ ಮಾಡ್ತಾಯಿದ್ದಾರೆ. ಅದರಿಂದ ಒಳ್ಳೆಯ ಉಪಯೋಗ ಲಾಭ ಬರ್ತಾ ಇದೆ ರೈತರಿಗೆ. ಈ ಹಣ್ಣು ಮೆಚುರಿಟಿ ಸಮಯ ಅಂದರೆ 4 ತಿಂಗಳ ನಂತರ ಈ ಹಂತದಲ್ಲಿ ಹಣ್ಣಿನ ನೊಣ ಕಾಣಿಸ್ಕೊಳ್ಳುತ್ತೆ. ಈ ಹಣ್ಣಿನ ನೊಣ ಹಣ್ಣನ್ನು ಚುಚ್ಚಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಮರಿ ಹುಳಗಳು ಬಂದು ಹಣ್ಣನ್ನು ತಿಂದು ಇದು ಹಣ್ಣು ಕೊಳ್ತೋಗುತ್ತೆ. ಇದಲ್ಲದೆ ಇದು ಚುಚ್ಚಿ ಗಾಯ ಮಾಡುತ್ತೆ ಅಲ್ವಾ ಹಣ್ಣಿಗೆ. ಸೊ ಆ ರಂಧ್ರದಿಂದ ಬ್ಯಾಕ್ಟೀರಿಯಾ, ಫಂಗಸ್ಸು ಅಥವಾ ಇತರೆ ರೋಗಾಣುಗಳು ಕೂಡ ಒಳಗಡೆ ಎಂಟ್ರಾಗಿ ಹಣ್ಣು ರಾಟ್ ಆಗುತ್ತೆ ಮತ್ತು ಬೇರೆ ರೋಗಗಳು ಕೂಡ ರಾಶ್ವಿ ಲಿಕ್ವಿಡ್ ಲ್ಯೂರ್ ಅಂತ ನಾವು ಒಂದು ಕಂಡುಹಿಡಿದಿದ್ದೀವಿ. ಸೊ ಇದು ಕ್ಲೈಮೇಟ್ ರೆಸಿಲಿಯೆಂಟು ಮತ್ತು ಯಾವುದೇ ಔಷಧಿನ ಇದರಲ್ಲಿ ಬಳಕೆ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೀವು ಯಾವುದಾದ್ರೂ ಉಪಯೋಗಿಸಿರೋ ಅಂಥ ಯಾವುದಾದ್ರೂ ವಾಟರ್ ಬಾಟಲ್ನ ತೊಗೊಂಡು ಅದರಲ್ಲಿ 100 ml ನೀರನ್ನ ಹಾಕಿ 5 ml ಈ ರಾಶ್ವಿ ಲಿಕ್ವಿಡ್ ಲ್ಯೂರು ಈ ದ್ರವನ ನೀವು 5 ml ಅದಕ್ಕೆ ಹಾಕಿ ಬಾಟಲ್ನ ಕಟ್ಟಬೇಕು ಅಷ್ಟೇ. ಇದರಲ್ಲಿ ನಿಮಗೆ ಊಜಿದು ಒಳ್ಳೆ ಕಂಟ್ರೋಲ್ ಬರುತ್ತೆ. ಮತ್ತು ಈ ಥರ ಟ್ರ್ಯಾಪ್ಸು ನೀವು 1 ಎಕರೆಗೆ 20 ಟ್ರ್ಯಾಪ್ಸ್ನ ಕಟ್ಟಬೇಕು. ಯಾಕಂದರೆ ದಾಳಿಂಬೆಯಲ್ಲಿ 1 ಎಕರೆಯಲ್ಲಿ 350 ರಿಂದ 400 ಗಿಡಗಳಿರ್ತವೆ. ಸೊ ಅದಕ್ಕೋಸ್ಕರ 20 ಟ್ರ್ಯಾಪ್ನ ಹಾಕೋದ್ರಿಂದ 1 ಎಕರೆಗೆ ನಿಮಗೆ ಒಳ್ಳೆ ಕಂಟ್ರೋಲ್ ಸಿಕ್ಕುತ್ತೆ. ಮತ್ತು ಈ ಟ್ರ್ಯಾಪ್ಸು ನಿಮಗೆ ಫೀಲ್ಡಲ್ಲಿ 60 ದಿನಕ್ಕೂ ಹೆಚ್ಚು ಇದು ಕೆಲಸ ಮಾಡುತ್ತೆ. ಟೆಂಪ್ರೇಚರು ತುಂಬ ಜಾಸ್ತಿ ಆದಾಗ ಇದು ಆವಿ ಆಗೋದಿಲ್ಲ. ಅದರಲ್ಲಿ ಆ್ಯಂಟಿ ಇವಾಪ್ರೆಂಟ್ಸ್ ಅಂತ ಎಲ್ಲ ನಾವು ಯೂಸ್ ಮಾಡಿದ್ದೀವಿ. ಸೊ ಅದು ಆವಿ ಆಗಲ್ಲ. ಈವನ್ ಮಳೆ ಜಾಸ್ತಿ ಬಂದ್ರೂ ಕೂಡ ಇದ್ರದ್ದು ಎಫೆಕ್ಟಿವ್ ಆಗೇ ಇರುತ್ತೆ. ಅದು